ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ನ್ಯೂಸ್. ನನ್ನ ಜೊತೆಗಿದ್ದಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಮಾದೇಶ್. ನಮಸ್ಕಾರ. ನಮಸ್ತೆ. ಇವತ್ತಿನ ವಿಚಾರ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ, ದರ್ಶನ್ ಅವ್ರ ವಿಚಾರ. ಸೊ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವ್ರು ಇರೋದ್ರಿಂದ ಆ ವಿಚಾರ ಸಾಕಷ್ಟು ಸುದ್ದಿ ಆಯಿತಾ, ಅಥವಾ ಈ ರೀತಿಯ ಒಂದು ವಿಡಿಯೋಗಳು ಅಲ್ಲಿ ಸಾಮಾನ್ಯನ ಪರಪ್ಪನ ಅಗ್ರಹಾರದಲ್ಲಿ? 2-3 ದಿನಗಳಿಂದಲೂ ಕೂಡ ನೋಡ್ತಿದ್ರೆ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅಂದರೆ ನಾರ್ಮಲ್ ಆಗಿ ಜನಕ್ಕೆ ಈ ಒಂದು ಜೈಲು ಅಂದರೆ ಯಾವ ರೀತಿ ಇರುತ್ತೆ, ಅಥವಾ ಜೈಲಿಗೆ ಒಬ್ಬ ಆರೋಪಿಯನ್ನಾಗಿರ್ಬೋದು ಅಥವಾ ಏನಾದರೂ ಒಂದು ಕೃತ್ಯ ನಡೆಸಿದವನ್ನ ಯಾಕೆ ಕಳಿಸ್ತಾರೆ? ಹೊರಗಡೆ ಇರುವಂಥ ಪ್ರಪಂಚಕ್ಕೂ ಕೂಡ ಜೈಲಿನ ಪ್ರಪಂಚಕ್ಕೂ ಕೂಡ ಬೇರೆ ಇರುತ್ತೆ. ಅಲ್ಲಿ ಕಟ್ಟುನಿಟ್ಟಾಗಿರಬೇಕು, ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ಸಿಗಲ್ಲ, ಸೌಲಭ್ಯಗಳು ಸಿಗಲ್ಲ. ಹೀಗಾಗಿ ನಾವೇನಾದರೂ ತಪ್ಪು ಮಾಡಿದ್ರೆ ಇಂತಹ ಒಂದು ಪರಿಸ್ಥಿತಿಲಿ ಇರಬೇಕಾಗುತ್ತೆ. ಹೀಗಾಗಿ ನಾನು ಹೊರಗಡೆ ಹೋದ್ಮೇಲೆ ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು, ಮತ್ತೆ ನಾನು ಜೈಲಿಗೆ ಬರಬಾರ್ದಪ್ಪ ಅನ್ನುವಂಥ ಒಂದು ಮೈಂಡ್ ಸೆಟ್ ಬರಬೇಕು ಅಂಥೇಳಿ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಲಯ ಅವರನ್ನು ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 2-3 ದಿನಗಳಲ್ಲಿ ಬಂದಿರುವಂಥ ಒಂದಷ್ಟು ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಯಾವುದೋ ಒಂದು ರೆಸಾರ್ಟ್ ಥರ ಇದೆಯೋ ಅಥವಾ ಯಾವುದೋ ಪಬ್ ಥರ ಇದೆಯೋ, ಏನಪ್ಪ ಅಲ್ಲೂ ಕೂಡ ಎಣ್ಣೆ ಸಿಗುತ್ತೆ, ಮಟನ್ ಚಿಕನ್ ಸಿಗುತ್ತೆ, ಜೊತೆಗೆ ಡ್ಯಾನ್ಸ್ ಮಾಡ್ತಾರೆ, ಮೊಬೈಲ್ಗಳು. ಯಾರ್ಯಾರ ಹತ್ರ ಮೊಬೈಲ್ಗಳಿದೆ ಅವರೆಲ್ಲ ಏನು ಒಳ್ಳೆಯವರಾ? ಎಲ್ಲರೂ ಕೂಡ ನೀವು ಹೇಳ್ತಿರೋದು ನೋಡಿದ್ರೆ ನಂಗೆ ನಿಜಕ್ಕೂ ಶಾಕ್ ಆಗುತ್ತೆ. ಏನು ಗೊತ್ತಾ, ನಾವು ಪರಪ್ಪನ ಅಗ್ರಹಾರ ಜೈಲು ಅದೇ ಅಂತಲ್ಲ, ಯಾವುದೇ ಜೈಲಾದರೂ ಜೈಲು ಏನಕ್ಕೆ? ಒಬ್ಬ ಯಾವುದೇ ವ್ಯಕ್ತಿ ಕಾನೂನನ್ನು ಮೀರಿ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಅಂತ ಹೇಳಿದ್ರೆ ಅದು ಒಂದು ರೀತಿ ನರಕದ ರೀತಿ ಇರುತ್ತೆ ಜೈಲು ಎನ್ನುವಂಥದ್ದು. ಆದರೆ ಅಲ್ಲಿ ನೋಡಿದ್ರೆ ಯಾವ ರೆಸಾರ್ಟ್ಗಿಂತನೂ ಹೆಚ್ಚಾಗಿದೆ ಅಲ್ಲಿನ. ಅದು ನೀವು ಹೇಳ್ದಂಗೆ ಎಣ್ಣೆ ಸಿಗುತ್ತೆ, ಸೊ ಬೀಡಿ ಸಿಗರೆಟ್ಟು, ಮಗದೊಂದು ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಜೊತೆಗೆ ಟಿವಿನೂ ಕೂಡ ಇದೆ, ಎಲ್ಲವೂ ಇದೆ. ಈಗ ಒಂದಷ್ಟು ಬ್ಯಾರಕ್ಗಳಲ್ಲಿ ಟಿವಿ ಇರುತ್ತೆ, ಟಿವಿದು ಮ್ಯಾಟರ್ ಅಲ್ಲ. ಕೆಲವೊಂದು ಬ್ಯಾರಕ್ನಲ್ಲಿ ಟಿವಿಗೆ ಅವಕಾಶ ಇದೆ, ಮ್ಯಾನುವಲ್ನಲ್ಲಿ ಒಂದಷ್ಟು ಅವಕಾಶ ಇದೆ. ಅಂದರೆ ಶಿಕ್ಷೆಗಾಗಿ ಗುರಿಯಾಗಿರ್ತಾರಲ್ಲ, ಸಜಾ ಕೈದಿ ಅಂತ ಏನು ಕರೀತಾರಲ್ಲ, ಅಂದರೆ ಅಪರಾಧಿಗಳ ಅಂತ ಏನು ಕರೀತಾರಲ್ಲ, ಅವರಿಗೆ ಒಂದಷ್ಟು ವ್ಯವಸ್ಥೆ ಇದೆ. ಇನ್ನು ವಿಚಾರಣೆ ದಿನ ಕೈದಿ ಅಂದರೆ ಎಕ್ಸಾಂಪಲ್ ಈಗ ದರ್ಶನ್ ಅವರನ್ನು ತಗೊಳ್ತಾರೆ, ಅವರಿಗೆ ಒಂದಷ್ಟು ಸೌಲಭ್ಯಗಳಿದೆ. ಅಂದರೆ ಜೈಲಿನ ಮ್ಯಾನ್ಯುವಲ್ನಲ್ಲಿ ಆ ರೀತಿ ಇದೆ. ಆ ಒಂದು ಸೌಲಭ್ಯಗಳನ್ನು ಬಿಟ್ಟರೆ ಬೇರೆನೇ ಎಕ್ಸ್ಟ್ರಾ ಕೊಡೋಂಗಿಲ್ಲ ಅಲ್ಲಿ. ಜೊತೆಗೆ ಅಲ್ಲಿರುವಂಥ ಮ್ಯಾನ್ಯುವಲ್ ಪ್ರಕಾರನೇ ಅವರಿಗೆ ಫುಡ್ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆ, ಇವನ್ ಒಂದು ಹಾಸಿಗೆ ದಿಂಬು ಕೊಡುವಂಥ ವಿಚಾರದಲ್ಲೂ ಕೂಡ ಸ್ಟ್ರಿಕ್ಟ್ ಇರುತ್ತೆ. ಆದರೆ ಇತ್ತೀಚಿನ ವಿಡಿಯೋಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಇದೆ. ನಿರ್ಲಕ್ಷ್ಯ ಅಲ್ಲ, ಇದು ದುಡ್ಡು. ಅಧಿಕಾರಿಗಳಿಗೆ ದುಡ್ಡು ಸಿಗುತ್ತೆ, ಹಾಗಾಗಿ ಒಳಗಡೆ ಹೋಗೋದಕ್ಕೆ ಮೊಬೈಲ್ ಹೋಗುತ್ತೆ, ಟಿವಿ ಹೋಗುತ್ತೆ, ಅಲ್ಲಿರೋರು ಕುಣಿದ ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಅದನ್ನು ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾರೆ, ಮತ್ತೊಂದು ಮೊಬೈಲ್ ಆ ಕಡೆ ಅಕ್ಯೂಸ್ಗಳು ಯೂಸ್ ಮಾಡ್ತಿರ್ತಾರೆ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಜೈಲಿನಲ್ಲಿ ಅದೊಂದು ಜೈಲ ಅಥವಾ ಒಂದು ರೆಸಾರ್ಟ ಅನ್ನುವಂಥದ್ದು ಈಗ ಒಂದಷ್ಟು ಅನುಮಾನಗಳು ಮೂಡ್ತಿದೆ. ಇತ್ತೀಚಿನ ದಿನಗಳಲ್ಲಿ ಈಗ ಯಾಕೆ ಒಂದಷ್ಟು ಆರೋಪಿಗಳು ರಾಜಾರೋಷವಾಗಿ ಒಳಗಡೆ ಅಷ್ಟೊಂದು ಎಂಜಾಯ್ ಮಾಡ್ತಿರೋದನ್ನು ನೋಡಿದ್ರೆ ನಿಜಕ್ಕೂ ಕೂಡ ಜೈಲಾಧಿಕಾರಿಗಳು ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಿದೆ. ಮಾದೇಶ್, ನೀವು ಹೇಳ್ದಂಗೆ ಈ ಕಾನೂನಿನ ಭಯವೇ ಇಲ್ವಾ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಕಾನೂನಿನ ಭಯವೇ, ಅಲ್ಲಿ ನೋಡ್ತಾ ಇರ್ಬೋದು ಕೆಲವರೆಲ್ಲ ಇಂಥ ದೊಡ್ಡ ದೊಡ್ಡ ಅಪರಾಧಿಗಳು. ಸೊ ನೀವು ನೋಡ್ತಾ ಇದ್ವಿ, ಉಮೇಶ್ ರೆಡ್ಡಿ ಆಗಿರ್ಬೋದು, ಇನ್ನೊಬ್ಬ ಯಾರು ಟೆರರಿಸ್ಟ್ ಆಗಿರ್ಬೋದು, ಅವರೆಲ್ಲ ಎಷ್ಟು ಜಾಲಿಯಾಗಿದ್ದಾರೆ ಅಂತ ಹೇಳಿದ್ರೆ ಹೊರಗಿನ ಜೀವನಕ್ಕಿಂತ ಒಳಗೆ ಅವರು ಜಾಲಿ ಮೂಡಲಿದ್ದಾರೆ. ಪ್ರವೀಣ್, ಇದೇ ವಿಚಾರವನ್ನು ನಾನು ಆಗಲೇ ಹೇಳ್ತಿದ್ದೆ. ಯಾಕೆಂದರೆ ಇಲ್ಲಿ ಕಾನೂನು ಸರಿ ಇಲ್ಲ ಅನ್ನೋ ಮಾತಲ್ಲ, ಕಾನೂನು ಎಕ್ಸಾಕ್ಟ್ಲಿ ಸರಿ ಇದೆ. ಆದರೆ ಕಾನೂನನ್ನು ರಕ್ಷಣೆ ಮಾಡುವಂಥ ಅಧಿಕಾರಿಗಳಿರ್ತಾರಲ್ಲ, ಎಕ್ಸಾಂಪಲ್ ಈಗ ಅಲ್ಲಿ ಯಾರದ್ದು ಆ ಒಂದು ಜವಾಬ್ದಾರಿ? ಜೈಲಾಧಿಕಾರಿಗಳು. ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡಿರ್ಬೋದು, ಆದರೆ ಅವರು ತಮ್ಮ ಕೆಲಸವನ್ನು ಮಾಡಬೇಕಾಗಿತ್ತು. ಎಲ್ಲೊಂದು ಕಡೆ ಅಧಿಕಾರಿಗಳ ಒಂದು ಶಾಮೀಲ್ ಇಲ್ಲದೆ, ಅಧಿಕಾರಿಗಳು ಅವ್ರ ಜೊತೆ ಸೇರ್ಕೊಂಡಿಲ್ದಿದ್ರೆ ಈ ರೀತಿ ಆಗ್ತಿರಲಿಲ್ಲ. ಆದರೆ ಅಧಿಕಾರಿಗಳೇನು ಮಾಡಿದರೆ ಅವರಿಂದ ಹಣದಾಸೆಗೆ ಕಂಡ್ರು ಕಾಣದಂತಿದ್ದಾರೆ. ಯಾವ ಮಟ್ಟಿಗೆ ಒಳಗಡೆ ಅಷ್ಟೆಲ್ಲ ಆಗ್ತಿದೆ ಅಂತಂದರೆ ನಿಜಕ್ಕೂ ಕೂಡ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಇರಬೇಕಿತ್ತು. ನಿಮಗೆ ಅನಿಸುತ್ತಾ ಅಲ್ಲಿ? ಯಾಕಂದರೆ ನೀವು ಒಬ್ಬ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಆಗಿರೋದ್ರಿಂದ ಒಂದಷ್ಟು ಅಪರಾಧಗಳ ಸುದ್ದಿಗಳನ್ನು ದಿನನಿತ್ಯ ನೋಡ್ತಿರೋದ್ರಿಂದ ಪರಪ್ಪನ ಅಗ್ರಹಾರದಲ್ಲಿ ಅಧಿಕಾರಿಗಳು ಕೈದಿಗಳ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ಆಗಿರ್ತಾರೆ. ಹಂಗಾಗಿನೇ ಅಲ್ವಾ ಈಗ ಎಕ್ಸಾಂಪಲ್, ಈಗ ಒಳಗಡೆ ಪ್ರತಿಯೊಬ್ಬ ಯಾವನು ಹೋಗ್ತಾನೆ, ಒಳಗಡೆ ಯಾರು ಹೋಗ್ತಾರೆ, ಇವ್ರು ಪರ್ಮಿಷನ್ ಇಲ್ಲದೆ ಹೋಗ್ತಾರೆ. ಪ್ರತಿಯೊಂದು ಕೂಡ ಚೆಕಿಂಗ್ ಇರುತ್ತೆ. ಪ್ರತಿಯೊಬ್ಬರನ್ನು ಕೂಡ ಮೀಟ್ ಮಾಡಬೇಕಂದ್ರೆ ಅಲ್ಲಿ ಟೋಕನ್ ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಚೆಕ್ ಮಾಡ್ತಾರೆ ಕಂಪ್ಲೀಟಾಗಿ. ಒಂದಷ್ಟು ಸಿನಿಮಾಗಳನ್ನು ಕೂಡ ನೀವು ನೋಡಿರ್ಬೋದು, ನೀವು ಸಿನಿಮಾ ವರದಿಗಾರರಾಗಿರೋದ್ರಿಂದ ಸಿನಿಮಾದ ಒಂದಷ್ಟು ನಾಲೆಜ್ ಇರುತ್ತೆ. ಸಿನಿಮಾಗಳಲ್ಲಿ ತೋರಿಸಿರ್ತಾರೆ ಜೈಲಿನ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಯಾವ ಥರ ಒಳಗಡೆ ಬಿಡ್ತಾರೆ. ಕೆಲವೊಂದು ತಮಿಳು ಸಿನಿಮಾಗಳಲ್ಲಿ ನೋಡ್ಬೋದು, ಎಲ್ಲ ರೀತಿಯಾಗೂ ಕೂಡ ಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ನಮ್ಮ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆ ರೀತಿಯಾದಂಥ ಟೆಸ್ಟ್ಗಳು ಮಾಡಿಲ್ಲ ಅಂತಲ್ಲ, ಆದರೆ ಕೆಲವೊಂದು ಸೆಟ್ಟಿಂಗ್ ಇರುತ್ತಲ್ಲ, ದುಡ್ಡಿನ ಒಂದು ವಿಚಾರ ಇರುತ್ತಲ್ಲ, ಆ ಒಂದು ನಿಟ್ಟಲ್ಲಿ ಒಳಗಡೆ ಒಂದಷ್ಟು ಮೊಬೈಲ್ಗಳು ಹೋಗಿದೆ, ಅಲ್ಲೆಲ್ಲ ಹೋಗಿದೆ. ಅಧಿಕಾರಿಗಳು ಏನು ಶಾಮೀಲ್ ಆಗಿದ್ದಾರೆ. ಸೊ ಇವರಿಗೆ ಮೊಬೈಲ್ ಆಗಿರ್ಬೋದು ಅಥವಾ ಅಲ್ಲಿನ ಸೌಲಭ್ಯಗಳಾಗಿರ್ಬೋದು ಒಂದಿಷ್ಟು ಕೊಡದೇ ಇರೋದಕ್ಕೆ, ಅಂದರೆ ಕೊಡೋಕ್ಕೆ ಆಗಲ್ಲ ಅನ್ನುವಂಥ ಸೌಲಭ್ಯಗಳು ಕೂಡ ಅವ್ರಿಗೆ ಸಿಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಎಣ್ಣೆ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಸಿಗರೇಟು, ಮತ್ತೊಂದು ಎಲ್ಲ ಸಿಗ್ತವೆ. ಅಂದರೆ ಅದನ್ನೆಲ್ಲ ಯಾರು ಸಪ್ಲೈ ಮಾಡ್ತಾರೆ, ಯಾರ ಮುಖಾಂತರ ಸಪ್ಲೈ ಮಾಡ್ತಾರೆ? ಈಗ ಒಳಗಡೆ ಇರೋರು ಯಾರು ಕೂಡ ಒಳ್ಳೆಯವರಲ್ಲ.
ಒಂದಲ್ಲ ಒಂದು ಕ್ರೈಮ್ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದವ್ರೆ, ಹೌದು ಖಂಡಿತ. ರೌಡಿ ಶೂಟರ್ಗಳೇ, ಸರಿನಾ, ರೇಪಿಸ್ಟ್ಗಳೇ, ಉಗ್ರರೇ, ಇವರೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಏನು ಅದೇನು ಮ್ಯಾಟ್ರ್ ಅಲ್ಲ. ಯಾಕಂದರೆ ಅದೇ ಕೆಲಸದಲ್ಲಿ ಇರ್ತಾರೆ, ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದಷ್ಟು ಕಾಂಟ್ಯಾಕ್ಟ್ ಇರುತ್ತೆ. ಒಳಗಡೆ ತರಿಸ್ಕೊಳ್ಳೋದು ಅವರದ್ದೊಂದು ಮ್ಯಾಟರ್ ಇರುತ್ತೆ. ಇಲ್ಲಿ ತರಿಸ್ಕೊಳ್ಳೋಕೆ ಸಹಾಯ ಮಾಡ್ತಿರೋರು ಯಾರು? ಜೈಲಾಧಿಕಾರಿಗಳು. ಸೊ ಜೈಲಾಧಿಕಾರಿಗಳು ಓಕೆ ಅಂದಿದ್ದಕ್ಕೆ, ಜೈಲಾಧಿಕಾರಿಗಳು ಯಾಕೆ ಓಕೆ ಅಂತಾರೆ? ಅವ್ರಿಗೇನಾದರೂ ಒಂದು ಲಾಭ ಇರಬೇಕಲ್ಲ. ಸೊ ಅವರಿಗೆ ಮೇ ಬಿ ಅಲ್ಲಿರುವಂಥವ್ರು ಅವ್ರು ಕೇಳಿದಷ್ಟು ಹಣ ಕೊಡ್ತಿರ್ಬೋದು, ಅದಕ್ಕೆ ಇವರು ಸುಮ್ಮನೆ ಇರ್ಬೋದು. ಆ ಒಂದು ವಿಚಾರದಿಂದಾಗಿ ಈಗ ಈ ರೀತಿಯಾಗಿ ಇದಾಗ್ತಿದೆ. ಈಗ ಜೈಲಾಧಿಕಾರಿಗಳೇನಾದರೂ ಸ್ಟ್ರಿಕ್ಟಾಗಿ ಯಾರಿಗೂ ಕೂಡ ಬಿಡಲ್ಲ, ನಾವು ಲಂಚದ ಹಣ ಮುಟ್ಟೋದಿಲ್ಲ, ನಿಮ್ಮಂಥ ಪಾತಕಿಗಳ ಹಣ ನಮಗೆ ಯಾಕೆ ಬೇಕು ಅನ್ನೋವಂಥದ್ದು ಏನಾದರೂ ಅವ್ರ ಮನಸ್ಸಲ್ಲಿ ಒಂದು ಸಾಕ್ಷಿ ಇದ್ದರೆ, ಮನಸ್ಸಾಕ್ಷಿ ಅನ್ನೋದಿದ್ದರೆ, ಅವ್ರಿಗೆ ನಿಜಕ್ಕೂ ಕೂಡ ನಾನು ಕಾನೂನನ್ನು ಕ್ರಮಬದ್ಧವಾಗಿ ನಾನು ಕಾಪಾಡ್ತೀನಿ ಅನ್ನೋವಂಥದ್ದು ಏನಾದರೂ ಮನಸ್ಸಲ್ಲಿದ್ದರೆ ಈ ರೀತಿ ಆಗ್ತಿರಲಿಲ್ಲ. ಇವನ್ ನೀವು ದರ್ಶನ್ ಕೇಸನ್ನು ತೆಗೆದುಕೊಳ್ಬೋದು. ಲಾಸ್ಟ್ ಟೈಮ್ ಆಯಿತು, ಓಕೆ, ಒಂದಷ್ಟು ಜನ ಶಾಮೀಲಾಗಿದ್ದರು, ಅವ್ರ ವಿರುದ್ಧ ಪ್ರಕರಣ ದಾಖಲಾಯಿತು, ದರ್ಶನ್ ವಿರುದ್ಧ ಒಂದಷ್ಟು ಇದಾಯಿತು, ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು. ಈ ಒಂದು ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ನೋಡಪ್ಪ, ಕಳೆದ ಬಾರಿ ಏನೋ ಆಗಿದೆ, ಅದಕ್ಕೇನಾಗಿದೆ ಗೊತ್ತಿಲ್ಲ, ಮುಂದಿನ ಬಾರಿ ಯಾವುದೇ ರೀತಿಯಾದಂಥ ಈ ರೀತಿ ಕೃತ್ಯಗಳು ಎಸಗಬಾರದು, ಯಾರಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟನ್ನು ಕೊಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡಿರುತ್ತೆ. ಆದರೂ ಕೂಡ ಈಗ ಮತ್ತೆ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತದೆ. ನಿಜಕ್ಕೂ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ. ಕಳೆದ ಬಾರಿ ಒಂದಷ್ಟು ಅದೇ ಹೇಳಿದ್ನಲ್ಲ, ದರ್ಶನ್ ಅವರು ಒಂದಷ್ಟು ರೌಡಿ ಶೀಟರ್ಗಳ ಜೊತೆ ಕಾಲ್ ಮೇಲೆ ಕಾಲ್ಕೊಂಡು ಟೀ ಕುಡಿತಕ್ಕಂಥದ್ದು, ಸ್ಮೋಕ್ ಮಾಡ್ತಕ್ಕಂಥದ್ದು, ಒಂದು ರೀತಿ ಒಂದು ಪಾರ್ಟಿ ಹಾಲ್ ಥರ ಮಾಡ್ಕೊಂಡ್ಬಿಟ್ಟಿದ್ರು ಪರಪ್ಪನ ಅಗ್ರಹಾರನ. ಅದು ಯಾವಾಗ ವೈರಲ್ ಆಯಿತು, ಅದಾದ ಬಳಿಕ ಒಂದಷ್ಟು ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಳಕ್ಕಾಯಿತು, ಅಧಿಕಾರಿಗಳು ಅದನ್ನ ಕಣ್ಣಿಟ್ಟಿದ್ದಾರೆ ಅಂತೇಳಿ ಒಂದಷ್ಟು ಹೊರಗಡೆ ಚರ್ಚೆ ಆಯಿತು. ಇವೆಲ್ಲ ನೋಡ್ತಾ ಇದ್ರೆ, ಇವತ್ತಿನ ವಿಡಿಯೋಗಳೆಲ್ಲ ನೋಡ್ತಾ ಇದ್ರಿ, ಎಲ್ಲಿ ಅದನ್ನ ಕಣ್ಣಿಟ್ಟಿದ್ದಾರೆ? ಖಂಡಿತವಾಗ್ಲೂ. ಮತ್ತೊಂದು ಕಡೆ ಈಗ ಪೊಲೀಸರು ಒಂದು ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಏನಂದ್ರೆ ಈಗ ರಿಲೀಸ್ ಆಗಿರುವಂಥ ವಿಡಿಯೋಗಳು ಯಾವಾಗಿಂದು, ಯಾರು ಹೊರಗಡೆ ಬಿಟ್ಟಿದ್ದು, ಯಾಕಂದ್ರೆ ತನಿಖೆ ಆಗಲೇಬೇಕಾಗಿದೆ. ಅಧಿಕಾರಿಗಳು ಶಾಮೀಲಾದರೂ ಅವ್ರ ವಿರುದ್ಧ ಕ್ರಮ ಆಗಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಒಳಗಡೆ ಇದ್ದವ್ರು ಮಾತ್ರ ಶಾಮೀಲಾಗಿರ್ಬೋದು, ಆದರೆ ವ್ಯವಸ್ಥೆ ಮಾತ್ರ ಶಾಮೀಲಾಗಕ್ಕೆ ಸಾಧ್ಯ ಇಲ್ವಲ್ಲ. ವ್ಯವಸ್ಥೆ ಅದನ್ನು ಜವಾಬ್ದಾರಿತು ಅಲ್ವಾ. ಆಮೇಲೆ ಮಾಧ್ಯಮಗಳು, ಅದರಲ್ಲೂ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡ 3 ದಿನದಲ್ಲೂ ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಹೆಂಗಾಗ್ತಿದೆ, ಅಧಿಕಾರಿಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ, ಇದರ ಇಂಪ್ಯಾಕ್ಟ್ ಆಗಿ ಈಗಾಗಲೇ 3 ಜನರನ್ನ ತಲೆದಂಡ ಮಾಡಲಾಗಿದೆ. ಅದು ತಲೆದಂಡಕ್ಕಿಂತ ಮುಂಚೆ ನಾನು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ. ಈ ಅಧಿಕಾರಿಗಳು ಏನು ವಿಡಿಯೋ ವೈರಲ್ ಮಾಡಿದ ಬೆನ್ನಲ್ಲಿ ಅಧಿಕಾರಿಗಳು ಶಾಮೀಲಿದೆ ಅಂತ ಹೇಳ್ತಿದ್ದೀರಾ. ಸೊ ಧನ್ವೀರ್ ಅವ್ರು ಯಾಕೆ ಬಂದ್ರು, ಇಲ್ಲಿ ಎಂಟ್ರಿ ಆದ್ರು ಅನ್ನುವಂಥದ್ದು ಈ ಒಂದು ವಿಚಾರ ನಿಜಕ್ಕೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿ ಚರ್ಚೆ ಆಗ್ತಿದೆ. ಯಾಕಂದ್ರೆ ದರ್ಶನ್ ಒಳಗಡೆ ಇದ್ದಾರೆ, ಅದು ಬೇರೆ ವಿಚಾರ, ಅದು ಮರ್ಡರ್ ಕೇಸು, ಅದು ಅದ್ರ ಪಾಡಿಗೆ ಅದು ತನಿಖೆ ನಡೀತಿದೆ. ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಕೇಸ್ ಇದೆ. ಓಕೆ, ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ರಿಲೀಸ್ ಮಾಡೋದಕ್ಕೂ ಪೊಲೀಸರು ಧನ್ವೀರನ್ನ ಕರೆಸಿ ವಿಚಾರಣೆ ಮಾಡೋದಕ್ಕೆ ಏನು ಲಿಂಕ್ ಇದೆ ಅಂತ ನೀವು ಕೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ದರ್ಶನ್ಗೆ ಬೆಡ್ ಮತ್ತು ಹಾಸಿಗೆ ದಿಂಬು ಕೊಡ್ತಿಲ್ಲ ಅನ್ನೋವಂಥದ್ದು ಒಂದು ಆರೋಪ ಇತ್ತು. ಓಕೆ, ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಅವರ ಜೈಲಧಿಕಾರಿಗಳ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಯಾವ ಮಟ್ಟಿಗೆ ಅಂದರೆ 2-3 ತಿಂಗಳು ಅದು ವಿಚಾರಣೆ ಆಯಿತು. ವಿಚಾರಣೆ ಆದಂಥ ಸಂದರ್ಭದಲ್ಲಿ ಕೊನೆಯದಾಗಿ ಆರ್ಡರ್ ಮಾಡಿದ್ದೇನು, ದರ್ಶನ್ಗೆ ಪ್ರತಿ ತಿಂಗಳು ಕೂಡ ಚಾದರನ್ನು ಚೇಂಜ್ ಮಾಡಬೇಕು, ಅವರ ರೂಮನ್ನು ಕ್ಲೀನ್ ಮಾಡಬೇಕು. ಇಷ್ಟು ಬಿಟ್ಟರೆ ಯಾವುದೇ ರೀತಿಯಾದಂಥ ವಿಶೇಷ ಸೌಲಭ್ಯಗಳನ್ನು ಕೊಡಬಾರ್ದು ಅಂತ ಹೇಳಿದೆ. ಇವೆನ್ ಕಾನೂನು ಪ್ರಾಧಿಕಾರ ಓರ್ವ ಜಡ್ಜ್ ಅವರ ನೇತೃತ್ವದಲ್ಲಿ ಜೈಲಿಗೆ ಹೋಗಿ ಭೇಟಿ ಮಾಡಿದ್ದಾರೆ. ಯಾವ್ಯಾವ ಕೈದಿ ಏನೇನು, ಅವ್ರಿಗೆ ಏನೇನು ವ್ಯವಸ್ಥೆ ಕೊಡಲಾಗ್ತಿದೆ, ಏನೇನು ವ್ಯವಸ್ಥೆ ಕೊಡ್ಬೋದು, ಏನೇನು ವ್ಯವಸ್ಥೆ ಕೊಡಬಾರ್ದು, ಅದನ್ನು ಕೂಡ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಆ ಒಂದು ರಿಪೋರ್ಟೇ ಸರಿ ಇಲ್ಲ ಅಂತ ಹೇಳಿದ್ರು. ಸೊ ಇದಾದ ಮೇಲೆ, ಈ ಒಂದು ಘಟನೆ ಆದಮೇಲೆ ಒಂದಷ್ಟು ವಿಡಿಯೋಗಳು ಈಗ ವೈರಲ್ ಆಯಿತು. ಸೊ ಪೊಲೀಸರಿಗೆ ಇಲ್ಲಿ ಏನು ಡೌಟ್ ಬರ್ತಿದೆ, ಎಲ್ಲೋ ಒಂದು ಕಡೆ ದರ್ಶನ್ಗೆ ಅಲ್ಲಿ ಅವಮಾನ ಆಗಿತ್ತು, ದರ್ಶನ್ಗೆ ಜೈಲಾಧಿಕಾರಿಗಳು ಕರೆಕ್ಟಾಗಿ ನೋಡ್ಕೋತಿಲ್ಲ, ಈ ಮುಂಚೆ ನೋಡ್ಕೊಂಡಿರುವಂಥ ಎಫೆಕ್ಟ್ ಆಗಿತ್ತು, ಜೈಲಾಧಿಕಾರಿಗಳು ಅಂದರೆ ಈ ಮುಂಚೆ ಶಾಮೀಲಾಗಿದ್ರು. ಓಕೆ, ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು, ವೈರಲ್ ಆಗಿತ್ತು. ಸೊ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡಿದ್ಮೇಲೆ ದರ್ಶನ್ ವಿಚಾರವಾಗಿ ಜೈಲಾಧಿಕಾರಿಗಳು ಫೋಕಸ್ ಮಾಡಿದ್ರು. ದರ್ಶನ್ಗೆ ಏನೂ ಸೌಲಭ್ಯ ಸಿಗಲಿಲ್ಲ. ಸೊ ಹಿಂಗಾಗಿ ದರ್ಶನ್ ತಮ್ಮ ಆಪ್ತರ ಮೂಲಕ ಒಳಗಡೆ ಇರುವಂಥ ವಿಡಿಯೋಗಳನ್ನು ತರಿಸಿರ್ಬೋದು, ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕೋದಕ್ಕೆ ಇದು ಮಾಡಿರ್ಬೋದು. ಈಗ ಒಳಗಡೆ ಈ ರೀತಿ ಅಕ್ರಮ ಆಗ್ತಿದೆ ಅಂತಂದರೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ, ನ್ಯಾಯ ಎಲ್ಲ ಪ್ರಶ್ನೆ ಮಾಡೇ ಮಾಡುತ್ತೆ. ಸೊ ಹೀಗಾಗಿ ಒಳಗಡೆ ಒಂದಷ್ಟು ವಿಡಿಯೋಗಳನ್ನು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಂಡಿದ್ದಾರೆ, ಧನ್ವೀರ್ ತರಿಸ್ಕೊಂಡಿದ್ದಾರೆ, ಹೊರಗಡೆ ವೈರಲ್ ಮಾಡಿದ್ದಾರೆ. ಈಗ ಆ ಒಂದು ಪ್ರೆಷರ್ ಜೈಲಾಧಿಕಾರಿಗಳ ಮೇಲೆ ಬೀಳುತ್ತೆ. ನಂತರ ಬೇರೆ ಬರುವಂತಹ ಜೈಲಧಿಕಾರಿಗಳ ಜೊತೆ ನಾವು ಕನೆಕ್ಟ್ ಆಗ್ಬೋದು ಅನ್ನೋಂಥ ಆಯಾಮದಲ್ಲಿ ದರ್ಶನ್ ಕಡೆಯವರು ಇದನ್ನು ವೈರಲ್ ಮಾಡಿಸಿರ್ಬೋದು. ಅದರಲ್ಲೂ ಕೂಡ ದರ್ಶನ್ ಆಪ್ತ ಧನ್ವೀರ್ ಅವರು ವೈರಲ್ ಮಾಡಿಸಿರ್ಬೋದು ಅನ್ನೋಂಥ ಆರೋಪ ಇದೆ, ಒಂದಷ್ಟು ಶಂಕೆ ಇದೆ. ಆ ಒಂದು ಶಂಕೆ ಮೇರೆಗೆ ಸದ್ಯಕ್ಕೆ ವಿಚಾರಣೆ ಮಾಡ್ತಿದ್ದಾರೆ. ಈಗ ಧನ್ವೀರ್ ಅವ್ರು ಹೇಳೋ ಪ್ರಕಾರ ನನ್ನ ಮೊಬೈಲಲ್ಲಿ ಏನೂ ಇಲ್ಲ ಅಂತೇಳಿ ಮೊಬೈಲ್ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಮೇಲ್ನೋಟಕ್ಕೆ ಯಾವುದು ಕೂಡ ಪತ್ತೆ ಆಗಿಲ್ಲ. ಆದರೆ ಇನ್ನೂ ಕೂಡ ತನಿಖೆ ಮಾಡ್ತಿದ್ದಾರೆ. ಅಲ್ಲ, ಇಲ್ಲಿ ನಿಜಕ್ಕೂ ಇನ್ನೊಂದು ಗಮನಿಸಬೇಕಾದಂಥದ್ದು, ನೀವೇ ನೋಡಿದ್ದೀರಾ, ಕಳೆದ ಬಾರಿ ದರ್ಶನ್ ಪರ ವಕೀಲರು ವಾದ ಮಾಡಬೇಕಾದ್ರೆ ಕೋರ್ಟ್ನಲ್ಲಿ ಒಂದು ಮಾತು ಹೇಳ್ತಾರೆ. ಸೊ ಉಮೇಶ್ ರೆಡ್ಡಿ ಅಂತವ್ರಿಗೆ ಒಳ್ಳೊಳ್ಳೆ ಸೌಲಭ್ಯ ಇದೆ ಜೈಲಲ್ಲಿ, ಸೊ ದರ್ಶನ್ ಯಾಕೆ ತಾರತಮ್ಯ ಮಾಡ್ತೀರಾ, ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದೆ ಕಾನೂನು ಅಥವಾ ಅಲ್ಲಿನ ಜೈಲಿನ ವ್ಯವಸ್ಥೆ ಎನ್ನುವಂಥದ್ದು ನೀವು ಕೇಳಿರ್ಬೋದು. ಅಂದರೆ
ಈ ಮುಂಚೆ ಅವರಿಗೆ ಗೊತ್ತಿತ್ತಾ ಈ ರೀತಿ ವಿಡಿಯೋಗಳು ಇದಾವೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ದರ್ಶನ್ ಪರ ವಕೀಲರಿಗಾಗ್ಲಿ ಅಥವಾ ಅಲ್ಲಿನ ಒಂದು ವ್ಯವಸ್ಥೆಯಲ್ಲಿ ಗೊತ್ತಿತ್ತಾ? ಈಗ ಪೊಲೀಸರು ಯಾಕೆ ಧನ್ವೀರ್ರನ್ನ ಕರೆಸಿದಾರೆ ಅನ್ನೋ ಕಾರಣಕ್ಕಿದೆ ಮ್ಯಾಟ್ರ್. ಯಾಕೆಂದ್ರೆ ಈಗ ಒಳಗಡೆ ಜೈಲಿನಲ್ಲಿ ಇರೋದು ಯಾರು? ದರ್ಶನ್. ಅಲ್ಲಿನ ವ್ಯವಸ್ಥೆ ಯಾರಿಗ್ ಗೊತ್ತು? ದರ್ಶನ್ಗೆ. ಅಲ್ಲಿ ಯಾರಿಗೆ ಇರ್ಬೋದು ಇರಬಾರ್ದು ಅನ್ನೋಂಥದ್ದು ಯಾರಿಗ್ ಗೊತ್ತು? ಒಳಗಡೆ ಇರೋರೇ ಅದನ್ನ ಅಜಂಪ್ಸ್ ಮಾಡ್ಬೇಕಾಗುತ್ತೆ ಅಥವಾ ಓಡಾಡುವಾಗ ಏನೋ ನೋಡಿರ್ಬೋದು. ಸೊ ಆ ಒಂದು ಮ್ಯಾಟರ್ ಧನ್ವೀರ್ಗೆ ಹೇಳಿ ಈ ತರ ಇದೆ, ಈ ತರ ಏನೋ ಒಂದು ಕಾಂಟ್ಯಾಕ್ಟ್ ಅನ್ನ ಬಳಸ್ಕೊಂಡು ಈ ತರ ಮಾಡಿರ್ಬೋದು ಅನ್ನೋಂಥ ಅನುಮಾನದ ಮೇಲೆ ಈಗ ಪೊಲೀಸರು ಧನ್ವೀರನ್ನ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ. ಆದ್ರೆ ಅವರೇ ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರಾ ಅಥವಾ ಇಲ್ವಾ ಗೊತ್ತಿಲ್ಲ. ಅದನ್ನ ತನಿಖೆ ಮೇಲೆ ಗೊತ್ತಾಗುತ್ತೆ. ಅವ್ರ ಮೊಬೈಲ್ ಅನ್ನ ಚೆಕ್ ಮಾಡ್ತಾರೆ, ರಿಟ್ರೀವ್ ಮಾಡ್ತಾರೆ. ಒಂದ್ ವೇಳೆ ಡಿಲೀಟ್ ಮಾಡಿದ್ರು ಕೂಡ ಅದು ಗೊತ್ತಾಗುತ್ತೆ. ಯಾರ್ಯಾರು ಕಳಿಸಿದ್ದಾರೆ, ಯಾರ್ಯಾರು ಇಲ್ಲ, ಮತ್ತೆ ಯಾರಿಂದ ಬಂದಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕೆ ಎಲ್ಲವೂ ಕೂಡ ತನಿಖಾ ಹಂತದಲ್ಲಿದೆ. ಇಲ್ಲಿ ಈ ಒಂದು ವಿಚಾರ ಸೈಡಿಗಿಟ್ರೆ ಇಲ್ಲಿ ಎಚ್ಚೆತ್ಕೊಳ್ಬೇಕಾಗಿದ್ದೆ ಯಾರು? ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಇದು ಯಾವುದು ಕೂಡ ಆಗ್ತಿರ್ಲಿಲ್ಲ. ಈಗ ಆಯ್ತಪ್ಪ, ನೀನ್ ಹೇಳ್ತಿದ್ದೆ ಅಧಿಕಾರಿಗಳು ಎಚ್ಚೆತ್ಕೋಬೇಕಿತ್ತು, ಎಚ್ಚೆತ್ಕೊಂಡಿಲ್ಲ, ಇಷ್ಟೆಲ್ಲ ಆಗಿದೆ ಅನ್ನೋಂಥದ್ದು. ಈಗ ಆಯ್ತು, ಅಧಿಕಾರಿಗಳು ಕೆಲವರು ತಲೆದಂಡ ಆಗಿದೆ. ಸೊ ಅದಾದ್ಮೇಲೆ ಹೊಸ ಅಧಿಕಾರಿಗಳು ಬರ್ತಾರೆ ಮತ್ತು ಅದೇ ರೀತಿ ಮರುಕಳಿಸಿದ್ರೆ ಹಿಂಗೆ ಅದೇ ಮರುಕಳಿಸಬಾರ್ದು ಅಂತೇಳಿ ಇವಾಗ ಏನ್ ಮಾಡಿದ್ದಾರೆ, ಸರ್ಕಾರ ಒಂದು ಸಮಿತಿ ರಚನೆ ಮಾಡಿದೆ. ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ DIG ರ್ಯಾಂಕಿಂಗ್, IGP ರ್ಯಾಂಕಿಂಗ್ ಅವರೆಲ್ಲ ಅಧಿಕಾರಿಗಳಿದ್ದಾರೆ. ಒಟ್ಟು 4 IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಏನ್ ಮಾಡ್ಬೇಕು ಅವರು? ಈಗ ಏನೆಲ್ಲ ವಿಡಿಯೋಗಳು ವೈರಲ್ ಆಗಿದೆಯಲ್ಲ ಆ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು. ಹೇಗೆ ಹೊರಗಡೆ ಬಂತು, ಯಾರು ರಿಲೀಸ್ ಮಾಡಿದ್ರು, ಒಳಗಡೆ ಭೇಟಿ ಮಾಡಬೇಕು. ಓನ್ಲಿ ಪರಪ್ಪನ ಅಗ್ರಹಾರ ಅಲ್ಲ, ಬೇರೆ ಬೇರೆ ಜೈಲುಗಳಿದಾವಲ್ಲ, ಕಲಬುರಗಿ ಜೈಲು, ಶಿವಮೊಗ್ಗ ಜೈಲು, ಬಳ್ಳಾರಿ ಜೈಲು, ಎಲ್ಲ ಜೈಲುಗಳಲ್ಲೂ ಕೂಡ ಏನು ವ್ಯವಸ್ಥೆ ಇದೆ ಅಲ್ಲಿ, ಮತ್ತೆ ಜೈಲು ಅಧಿಕಾರಿಗಳು ಯಾವ ರೀತಿ ನೋಡ್ಕೊಳ್ತಿದ್ದಾರೆ, ಈ ಒಂದು ಪರಪ್ಪನಗರ ಜೈಲಿನಲ್ಲಿ ಆಗ್ತಿರುವಂಥದ್ದೇನು, ಯಾವ ರೀತಿ ನಡೀತಿದೆ, ಅಲ್ಲಿರುವಂತಹ ಅಧಿಕಾರಿಗಳು ಹೇಗೆ ವರ್ತನೆ ಮಾಡ್ತಿದ್ದಾರೆ, ಅವರ ಆದಾಯ ಏನು, ಒಳಗಡೆ ಯಾವ ಥರ ಇತ್ತು, ಯಾರೆಲ್ಲ ಮೊಬೈಲ್ಗಳು ಹೋಗೋದಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ ಅದನ್ನು ನೋಡಬೇಕಾಗುತ್ತೆ. ಜೊತೆಗೆ ಕಳೆದ 5 ವರ್ಷಕ್ಕೂ ಹೆಚ್ಚು ದಿನಗಳಿಂದಲೂ ಕೂಡ ಯಾರು ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅವ್ರನ್ನೂ ಕೂಡ ವರ್ಗಾವಣೆ ಮಾಡುವಂಥ ಕೆಲಸ ಮಾಡಲಾಗ್ತಿದೆ. ಯಾಕಂದ್ರೆ ಜಾಸ್ತಿ ಹೊತ್ತು ಅಲ್ಲಿದ್ದಾಗಲೇ ನಿಮಗೆ ಒಂದು ಕಾಂಟ್ಯಾಕ್ಟ್ ಗೊತ್ತಿರುತ್ತೆ, ಏನ್ ಮಾಡಿದ್ರೆ ಸಿಕ್ಕಾಗಲ್ಲ, ಏನ್ ಮಾಡ್ಬೋದು, ಯಾವ ತರ ಅವಕಾಶಗಳನ್ನ ಮಾಡ್ಕೊಡ್ಬೋದು. ಹೀಗಾಗಿ ಈ ಕ್ರಮ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಏನಂತಾರಲ್ಲ, ತಪ್ಪು ಮಾಡಿದ್ಮೇಲೆ ಬುದ್ಧಿ ಬಂತು ಅನ್ನೋಂಥದ್ದು ಆಗ್ತಿದೆ ಅಷ್ಟೇ. ಯಾಕಂದ್ರೆ ಹಿಂಗಾಯ್ತು, ಈಗ ಕ್ರಮ ಕೈಗೊಳ್ತಿದ್ದಾರೆ. ಈ ಮುಂಚೆನೇ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಾನೆ ಇರಲಿಲ್ಲ, ಯಾರು ಪ್ರಶ್ನೆನೂ ಮಾಡ್ತಿರ್ಲಿಲ್ಲ. ಖಂಡಿತ. ಈಗ ನಾನು ಹೇಳ್ತಿರೋದು ಧನ್ವೀರ್ ಅವ್ರನ್ನ ಬಿಟ್ಟರೆ ಯಾರನ್ನು ಬೇರೆ ಯಾರನ್ನೂ ವಿಚಾರಣೆ ಮಾಡಿಲ್ಲ. ಸೊ ದರ್ಶನ್ ಅವರ ಆಪ್ತ ಅನ್ನೋ ಕಾರಣಕ್ಕೆ ಧನ್ವೀರ್ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ನೋಡ್ಬೋದು, ಬಳ್ಳಾರಿ ಜೈಲಲ್ಲಿ ಇದ್ದಾಗಲೂ ಕೂಡ ದರ್ಶನ್ ಈ ಹಿಂದೆ ಮತ್ತೊಮ್ಮೆ ಬಳ್ಳಾರಿ ಜೈಲಿಗೆ ಹೋಗಿದ್ರು. ಸೊ ಅಲ್ಲಿದ್ದಾಗಲೂ ಕೂಡ ಒಂದಷ್ಟು ದಿನಗಳ ಕಾಲ ಅವರ ದರ್ಶನ್ ಅವರ ಕುಟುಂಬದ ಜೊತೆ ಆಗಿರಲಿ ಅಥವಾ ಅವ್ರ ಕಷ್ಟಕ್ಕಾಗಿರಲಿ ಅಥವಾ ದರ್ಶನ್ ಅವ್ರನ್ನ ಪ್ರತಿ ಬಾರಿ ಮೀಟ್ ಮಾಡೋದಾಗಲಿ ಧನ್ವೀರ್ ಅವರೇ ನೋಡ್ಕೊತಾ ಇದ್ರು. ಅವ್ರಿನ ಹೊರಗಿನ ವ್ಯವಹಾರ ಆಗಿರಲಿ A to Z ಒಂದು ರೀತಿ ದರ್ಶನ್ ಅವ್ರಿಗೆ ಏನಂತ ಹೇಳಿದ್ರೆ ಧನ್ವೀರ್ ತಮ್ಮನ ಥರ ಆಗೋಗಿದ್ದ. ಸೊ ಇಂಡಸ್ಟ್ರಿಯಲ್ಲೂ ಕೂಡ ಸ್ವಂತ ತಮ್ಮ ಅನ್ನೋ ರೀತಿ ಅದೊಂದು ರೀತಿ ಚರ್ಚೆ. ಸೊ ಆ ಒಂದು ಕಾರಣಕ್ಕೇನೆ ಈಗ ಪೊಲೀಸರಿಗೆ ಪ್ರೈಮ್ ಸಸ್ಪೆಕ್ಟ್ ಆಗಿ ಕಾಣ್ತಿರೋದು ಧನ್ವೀರ್. ಓಕೆ, ಯಾಕೆ ಈಗ ದರ್ಶನ್ ಅನ್ಸುತ್ತಾ ಧನ್ವೀರೇ ಈ ವಿಡಿಯೋಗಳನ್ನ ಕಳಿಸಿದಾನೆ ಕೆಲವರಿಗೆಲ್ಲ? ಈಗ ಅದು ಒಪಿನಿಯನ್ ಅಲ್ಲ, ಇದು ಅಲ್ಲಲ್ಲ ಅನ್ಸುತ್ತಾ ಅಂತ ನಾನು ಅದಕ್ಕೆ ಕೇಳಿ. ನಾನು ಹೇಳ್ತಿದ್ದೆ, ಯಾಕಂದ್ರೆ ಧನ್ವೀರ್ ಅವರು ನನಗೆ ಕಾಂಟ್ಯಾಕ್ಟ್ ಇಲ್ಲ ಒಂದು, ಆಮೇಲೆ ಅವ್ರ ಜೊತೆ ನಾನು ಒಡನಾಟ ನನಗಿಲ್ಲ. ಆದ್ರೆ ಪೊಲೀಸರ ಆಯಾಮ ಏನು? ಈಗ ಧನ್ವೀರ್ ಅವ್ರನ್ನೇ ಯಾಕೆ ಪೊಲೀಸರು ಅನುಮಾನಿಸಕ್ ಶುರು ಮಾಡಿದ್ದಾರೆ? ಈಗ ನೀವೇನಂದ್ರಿ ಅವಾಗ್ಲೇ? ದರ್ಶನ್ ಅವ್ರ ಜೊತೆ ಸ್ವಲ್ಪ ಓಡಾಡ್ಕೊಂಡಿದ್ರು, ಅವರ ವ್ಯವಹಾರಗಳನ್ನ ನೋಡ್ಕೋತಾ ಇದ್ರು. ನಾರ್ಮಲಿ ಇವಾಗ ಎಕ್ಸಾಂಪಲ್, ನೀವು ಒಬ್ಬ ಫ್ರೆಂಡ್ಗೆ ಅವ್ನ ಫ್ರೆಂಡ್ ಯಾರೋ ಒಬ್ಬ ಏನೋ ತಪ್ಪು ಮಾಡಿದ್ರೆ, ಇಟ್ಸ್ ಎ ಬೇಸಿಕ್ ಹ್ಯೂಮ್ಯಾನಿಟಿ ಅಂತಾರಲ್ಲ, ಆ ರೀತಿ ಈಗ ತಪ್ಪು ಮಾಡೋದು ಬೇರೆ ವಿಚಾರ. ಆದ್ರೆ ಒಬ್ಬನ ಗೆಳೆಯನಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಾಧ್ಯತೆ ಒಂದು ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ಈ ವಿಚಾರದಲ್ಲೂ ಕೂಡ ಧನ್ವೀರ್ ಸಪೋರ್ಟ್ ಮಾಡಿರ್ಬೋದು ಅನ್ನೋಂಥ ಅನುಮಾನ, ಶಂಕೆ ಅಷ್ಟೇ. ಪೊಲೀಸರು ಅದನ್ನ ಕನ್ಫರ್ಮ್ ಆಗಿ ಹೇಳಿದ್ದು ಧನ್ವೀರ್ ಅವರೇ ವಿಡಿಯೋ ವೈರಲ್ ಮಾಡಿದಾರೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಈಗ ಎವಿಡೆಂಟ್ ಆಗಿ ದರ್ಶನ್ ಜೊತೆ ಧನ್ವೀರ್ ಅವರು ಇದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಸೊ ಹಂಗಾಗಿ ಫಸ್ಟ್ ಪ್ರೈಮ್ ಸಸ್ಪೆಕ್ಟ್ ಧನ್ವೀರ್ ಇದ್ದಾರೆ. ಮುಂದಿನ ಹಂತದಲ್ಲಿ ಇನ್ನೊಬ್ಬರನ್ನ ವಿಚಾರಣೆ ಮಾಡಬಹುದು. ಮತ್ತೊಂದು ಕಡೆ ಈಗ ಜೈಲಾಧಿಕಾರಿಗಳನ್ನ ಕೂಡ ವಿಚಾರಣೆ ಮಾಡೇ ಮಾಡ್ತಾರೆ. ಸಮಿತಿ ಇದೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಸೊ ಸದ್ಯಕ್ಕಂತೂ ಎಲ್ಲವೂ ಕೂಡ ತನಿಖಾ ಹಂತದಲ್ಲಿದೆ. ಇಲ್ಲಿ ಒಂದು ಮಾತ್ರ ಫ್ಯಾಕ್ಟ್ ಆಗಿ ಹೇಳ್ತೀನಿ, ಒಬ್ಬ ಕ್ರೈಮ್ ರಿಪೋರ್ಟರ್ ಆದ್ರೂ ಕೂಡ ನಾನು ಫ್ಯಾಕ್ಟ್ ಆಗಿ ಹೇಳ್ತೀನಿ, ಅಧಿಕಾರಿಗಳು ಇಲ್ಲಿ ನಿಜಕ್ಕೂ ಕೂಡ ಮಣ್ಣು ತಿನ್ನುವಂತ ಕೆಲಸ ಮಾಡಿದ್ದಾರೆ. ದುಡ್ಡು ಇಸ್ಕೊಂಡು ಅಲ್ಲಿ ಒಳಗಡೆ ಆ ರೀತಿ ಮೊಬೈಲ್ಗಳೆಲ್ಲ ಓಡಾಡುತ್ತೆ. ಒಬ್ಬ ಮೊಬೈಲ್ ಯೂಸ್ ಮಾಡ್ತಿರ್ತಾನೆ, ಇನ್ನೊಬ್ಬ ರೆಕಾರ್ಡ್ ಮಾಡ್ತಾನೆ. ಅಂದ್ರೆ ಎಲ್ಲಿವರೆಗೂ ಬಂತ್ರಿ, ಒಳಗಡೆ ಎಲ್ಲ ಡ್ಯಾನ್ಸ್ ಮಾಡ್ತಾರೆ, ಟಮಟೆ ಹೊಡಿತಾರೆ, ಎಣ್ಣೆ ಮಾಡ್ತಾರೆ, ಫುಲ್ ಒಂದು 4-5 ನಿಮಿಷ ವಿಡಿಯೋನ ರೆಕಾರ್ಡ್ ಮಾಡ್ತಾರೆ. ಗುರು, ಅಲ್ಲಿವರೆಗೂ ಕೂಡ ಬ್ಯಾರಕ್ನ ಕಾಯ್ತಿದ್ದಂತ ಸಿಬ್ಬಂದಿ ಏನ್ ಮಾಡ್ದ? ಖಂಡಿತ ಅದನ್ನೇ ಜನ ಪ್ರಶ್ನೆ. ಸೊ ಹಂಗಾಗಿ ಆ ಒಂದು ವಿಚಾರಗಳನ್ನ ಗಮನಿಸಿದ್ರೆ ಇಲ್ಲಿ ಜೈಲಾಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಮತ್ತೊಂದು ಕಡೆ ಈ ಒಂದು ವಿಚಾರ ನ್ಯಾಯಾಲಯ ಕೂಡ ಗಮನ ವಹಿಸುತ್ತೆ. ಮುಂದಿನ ವಿಚಾರಣೆಯಲ್ಲಿ ಮೇ ಬಿ ನ್ಯಾಯಾಲಯ ಈ ಒಂದು ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ಬೋದು, ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡ್ಬೋದು. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಮೇಲೆ ಕಣ್ಣು ಇಟ್ಟಿದೆ. ಸುಪ್ರೀಂ ಕೋರ್ಟ್ ಯಾವ ಚಾರ್ಜ್ ತಗೊಳತ್ತೆ ಅಂತ ಹೇಳೋಕ್ಕಾಗಲ್ಲ. ಸದ್ಯ ಎಲ್ಲ ಹಂತದಲ್ಲಿದೆ. ಒಂದು ಕಡೆ ಧನ್ವೀರ್ ಇಲ್ಲಿ ತಪ್ಪು ಮಾಡಿದಾರಾ ಏನೂ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಕಡೆ ತನಿಖೆ ನಡೆಸ್ತಿದ್ದಾರೆ. ಒಂದು ಕಡೆ ಪರಪ್ಪನಗ್ರಹಾರ ಪೊಲೀಸರು ಕೂಡ ಅದನ್ನ ವಿಚಾರಣೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ
CCB ಪೊಲೀಸರು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಧನ್ವೀರ್ ಅವರು ತಪ್ಪಿದೆಯಾ ಅಥವಾ ಇಲ್ಲ ಅನ್ನೋದು. ಮತ್ತೊಂದು ಕಡೆ ಅಧಿಕಾರಿಗಳದಂತೂ ಮೇಲ್ನೋಟಕ್ಕೆ ತಪ್ಪಿದೆ, ಅವ್ರ ವಿರುದ್ಧ ಕ್ರಮ ಆಗ್ತಿದೆ. ಮುಂದಿನ ಹಂತದಲ್ಲಿ ಆ್ಯಸ್ ಎ ಜರ್ನಲಿಸ್ಟ್ ಆಗಿ ನಾವು ಕೇಳೋದೇನೆಂದರೆ ಈ ಥರದ್ದು ರಿಪೀಟ್ ಆಗಬಾರ್ದು. ನಾನೀಗ ಅದನ್ನೇ ಹೇಳಕ್ ಬಂದೆ. ಈಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಈ ಕೇಸ್ ಒಂದಷ್ಟು ಶಕ್ತಿ ಪಡ್ಕೊಂಡಿರುವಂಥದ್ದು, ಒಂದಿಷ್ಟು ಅಧಿಕಾರಿಗಳ ವರ್ಗ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಪರಪ್ಪನ ಅಗ್ರಹಾರದ ಮೇಲೆ ಕಣ್ಣಿಟ್ಟಿದೆ. ಆದರೆ ಇದ್ರಾಚೆಗೂ ದರ್ಶನ್ ಇದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ಆ ಜೈಲಿನ ಒಂದು ವ್ಯವಸ್ಥೆ ಏನಿದೆ ಅದ್ರ ಮೇಲೆ ಸದಾ ಕಣ್ಣಿಡಬೇಕು, ಜೊತೆಗೆ ಯಾವುದೇ ತಪ್ಪುಗಳಾಗದೇ ರೀತಿ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಅವ್ರು ಹೋಗಿರೋದು ಶಿಕ್ಷೆ ಅನುಭವಿಸ್ಲಿಕ್ಕೆ. ಅಲ್ಲೆಲ್ಲ ಈ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಎಲ್ಲೋ ಟ್ರಿಪ್ ಹೋದಂಗೆ ಇದೆ ಅವರು, ಒಂದು 6 ತಿಂಗಳು ವರ್ಷಗಟ್ಟಲೆ ಆ ರೀತಿ. ಖಂಡಿತವಾಗ್ಲೂ ಹಂಗಿದೆ. ಈಗ ಹೊರಗಡೆ ಏನೇನು ಸಿಗ್ಬೇಕೆಲ್ಲ ಮೇ ಬಿ ಹೆಣ್ಣೊಂದು ಬಿಟ್ರೆ ಮಿಕ್ಕಿದೆಲ್ಲ ಅಲ್ಲಿ ಸಿಗ್ತಿದೆ ಅನಿಸ್ತದೆ. ಖಂಡಿತ ನಾನು ಅದನ್ನೇ ಅನ್ಕೋತಾ ಇದ್ದೆ, ಏನಪ್ಪ ದುಡ್ಡು ಕೊಟ್ರಿ ಜಗತ್ತಲ್ಲಿ ಏನ್ ಬೇಕಾದ್ರೂ ಸಿಗುತ್ತಾ? ಅದು ಜೈಲು ಅನ್ನೋದು ಅವ್ರಿಗೆ ಪರಿಜ್ಞಾನ ಅಲ್ಲ. ಈಗ ಒಬ್ಬ ಕೈದಿ ಅಂದಮೇಲೆ ಅವ್ನು ಸಾಕಷ್ಟು ಆರೋಪಗಳಲ್ಲಿ ಭಾಗಿಯಾಗಿರ್ತಾನೆ. ಹೊರಗಡೆ ಬರೋದು, ಒಳಗಡೆ ಹೋಗೋದು ಅವನು ಕಾಮನ್ ಆಗಿರುತ್ತೆ. ಸೊ ಅದನ್ನ ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ಗುರು ಒಳಗಡೆ ಹೋದೆ, ಅಲ್ಲೊಂದಷ್ಟು ದಿನ ಇದೆ ಗುರು, ನಾನು ಆರಾಮಾಗಿದ್ದೀನಿ. ಹೊರಗಡೆ ಬಂದೆ, ಮತ್ತೇನೋ ಮಾಡಿದೆ ಮತ್ತೆ ಹೋದೆ. ಅದು ಒಂದು ರೆಸ್ಟ್ ಡೇಸ್ ಅನ್ನುವಂಥದ್ದು. ಏನೋ ನಾವು ಕೆಲಸದಿಂದ ಸ್ವಲ್ಪ ರಜೆ ತೊಗೊಂಡು ಹೋದಲ್ಲ, ಆ ರೀತಿ ಫೀಲ್ ಮಾಡ್ತಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಇಲ್ಲಂತೂ 2 ವಿಚಾರ. ಒಂದು, ಜೈಲಾಧಿಕಾರಿಗಳು ನಮ್ಮ ಕರ್ನಾಟಕದ ಮಾನ ಮರ್ಯಾದೆಯನ್ನು ತೆಗೆದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕರೆಕ್ಟಾಗಿ ಅವ್ರು ನೋಡ್ಕೊಂಡಿದ್ರೆ ಅಲ್ಲಿರುವಂಥ ಪಾತಕಿಗಳ ಟೆರರಿಸ್ಟ್ಗಳ ಹಣ ತಿನ್ನದೆ ಕರೆಕ್ಟಾಗಿ ತಮ್ಮ ಕೆಲಸ ಮಾಡಿದರೆ ಈ ರೀತಿ ಆಗ್ತಿರಲಿಲ್ಲ. ಮತ್ತೊಂದು ಕಡೆ ಇಲ್ಲಿ ನಟ ಧನ್ವೀರ್ ಅವರ ತಪ್ಪಿದೆಯೋ ಇಲ್ಲ ಗೊತ್ತಿಲ್ಲ, ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಖಂಡಿತ ನಾನು ಇದೆಲ್ಲ ನೋಡ್ತಾ ಇದ್ದೆ. ನಾನು ಅದೇ ಹೇಳ್ತಾ ಇದ್ದಿಲ್ಲ, ಒಬ್ಬ ಟೆರರಿಸ್ಟು ಎಷ್ಟು ಈಸಿಯಾಗಿ ಮೊಬೈಲಲ್ಲಿ ಮಾತಾಡೋದಕ್ಕೂ ಸಿಗರೇಟ್ ಹೊಡಿತಾ ಇದ್ದಾರೆ. ಇನ್ನೊಬ್ಬ ಉಮೇಶ್ ರೆಡ್ಡಿ ಅಂತ ಒಬ್ಬ ಹೊರಗಡೆ ಇದ್ದಾಗ ಅದೆಷ್ಟೋ ಹೆಣ್ಮಕ್ಳ ಮಾನಹರಣ ಮಾಡಿದ್ದಾರೆ. ಸೊ ಅಂಥ ವ್ಯಕ್ತಿ ಜೈಲರ್ ರಾಜಾರೋಷವಾಗಿ ಜಾಲಿ ಮೋಡಲ್ ಇದಾರಲ್ಲ, ಇವೆಲ್ಲ ನೋಡ್ತಾ ಇದ್ರೆ ವ್ಯವಸ್ಥೆ ಹೆಂಗೆ ಅನ್ನುವಂಥದ್ದು. ಖಂಡಿತವಾಗಿ ನನಗೆ ಈಗ ಇದೆಲ್ಲ ನೋಡ್ತಾ ಇದ್ರೆ ಒಂದು ನೆನಪಾಗುತ್ತೆ. ನಮ್ಮೆಲ್ಲ ನಾವು ಚಿಕ್ಕವರಿದ್ದಾಗ ಮನೆಯವ್ರು ಹೇಳ್ತಾ ಇರ್ತಿದ್ರು, ಯಾವುದೇ ಕಾರಣಕ್ಕೂ ಕೋರ್ಟ್ ಮೆಟ್ಲು ಹತ್ಬೇಡ, ಸ್ಟೇಷನ್ ಮೆಟ್ಲು ಹತ್ಬೇಡಿ. ಅಂದ್ರೆ ಒಂದು ಸರಿ ಆ ಮೆಟ್ಲು ಹತ್ಬಿಟ್ರೆ ನಿನಗೆ ನರಕ ನೋಡ್ಬಿಡ್ತೀಯ ನೀನು, ಯಾವತ್ತು ಮಾಡಬೇಡ ಅಂತ ಬುದ್ಧಿಮಾತುಗಳನ್ನ ಅಂದ್ರೆ ತಿಳಿ ಹೇಳ್ಕೊಡ್ತಾ ಇದ್ರು. ಇವೆಲ್ಲ ನೋಡ್ತಾ ಇದ್ರೆ ಅದೇನು ಕೋರ್ಟೋ ಅಥವಾ ಒನ್ ಡೇ ಯಾವುದೋ ರೆಸಾರ್ಟೋ ಪಬ್ಗೋ ಬಂದಂಗೆ ಇರ್ತದೆ ಎಲ್ಲ ವ್ಯವಸ್ಥೆ ನೋಡ್ತಾ. ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರವನ್ನ ಸರ್ಕಾರ ಯಾವ್ದಿರುತ್ತೆ ಅವ್ರು ನೋಡ್ಬೇಕಾಗುತ್ತೆ. ಮತ್ತೆ ಅಧಿಕಾರಿಗಳು ಕೂಡ ತಮ್ಮ ಮನಸ್ಸಾಕ್ಷಿ ಅನ್ನೋದೊಂದಿರುತ್ತಲ್ಲ. ನೀವು ಹೇಳಿದ ನಿಜ. ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಜೊತೆ ಸರ್ಕಾರನೂ ಕೈ ಜೋಡಿಸಿರ್ಬೋದಲ್ವಾ? ಈಗ ಸರ್ಕಾರ ಎಲ್ಲವನ್ನು ಕೂಡ ಗಮನವಹಿಸ್ಬೋದು ಅಥವಾ ಗಮನವಹಿಸದೇ ಇರ್ಬೋದು. ಈಗ ನಾವು ಮಾಧ್ಯಮದವ್ರಿಗೂ ಗೊತ್ತಾಯ್ತು, ಸರ್ಕಾರನ ಪ್ರಶ್ನೆ ಮಾಡಿದ್ವಿ, ಈಗ ಕ್ರಮ ಕೈಗೊಳ್ತಿದ್ವಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಅದ್ರಲ್ಲಿ ಕೈ ಜೋಡಿಸಿದ್ವೋ ಇಲ್ವೋ ಅನ್ನೋ ತನಿಖೆ ವೇಳೆನೇ ಗೊತ್ತಾಗಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಈಗ ನಾವು ಕ್ರಿಟಿಸೈಸ್ ಮಾಡ್ದಂಗಾಗುತ್ತೆ. ಈಗ ಏನು ಮಾಡಿದ್ರು ನಾವು ಕ್ರಿಟಿಸೈಸ್, ಆದರೆ ಆನ್ ರೆಕಾರ್ಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಗೊತ್ತಾಗುತ್ತೆ ಅದನ್ನ ನೋಡಬೇಕಾಗುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರ ಅಂತೂ ಈಗ ದೊಡ್ಡ ವಿಚಾರ, ದೇಶಾದ್ಯಂತ ಚರ್ಚೆ ಆಗ್ತಿದೆ. ಈಗ ಟೆರರಿಸ್ಟ್ ಆ್ಯಂಗಲ್ನಲ್ಲೂ ಕೂಡ NIA ಅಧಿಕಾರಿಗಳು CCB ಕಚೇರಿಗೆ ಭೇಟಿ ನೀಡಿದ್ದಾರೆ, ಮಾಹಿತಿ ಕಲೆ ಹಾಕಿದ್ದಾರೆ, ಪರಪ್ಪನ ಅಗ್ರಹಾರಕ್ಕೂ ಕೂಡ ಹೋಗ್ತಾರೆ, ಅಲ್ಲಿ ಕೂಡ ಪರಿಶೀಲನೆ ಮಾಡ್ತಾರೆ. ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಈ ಒಂದು ವಿಚಾರದಿಂದ ಸಾಕಷ್ಟು ಮುಜುಗರ ಅಂತೂ ಕರ್ನಾಟಕ. ನನಗೆ ಮಾದೇಶ್, ನೀವು ಮಾತು ಹೇಳ್ತಾ ಇದ್ರಿ, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಇದು ಸರ್ಕಾರ ಅಂದರೆ ಗಮನ ಹರಿಸಬೇಕು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಎನ್ನುವಂಥದ್ದು. ಪ್ರತಿ ಸಾರಿ ಇದೇ ಆಗ್ತಿದೆಯಲ್ಲ. ಈ ಥರದ ವಿಡಿಯೋಗಳು ಬಂದಾಗ ಹೇಳ್ತಾರೆ, ಅಂದರೆ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಯಾರೇ ಆಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಬರ್ತಾರೆ, ಇಲ್ಲ ನಾವು ಕಠಿಣ ಕ್ರಮ ತಗೊಳ್ತೀವಿ, ಅದು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ತಲೆದಂಡ ಆಗುತ್ತೆ, ಈ ರೀತಿ ಮತ್ತೆ ಮರುಕಳಿಸ್ತಂತೆ ನೋಡ್ಕೋತೀವಿ ಅಂತಾರೆ. ಅದಾದ್ಮೇಲೆ 3 ತಿಂಗಳು ಮತ್ತೆ ವಿಡಿಯೋಗಳು ಬರ್ತವೆ. ಈ ವ್ಯವಸ್ಥೆ ಬದಲಾಗದೆ ಹೇಗೆ? ಅಲ್ಲಿನ ಸಂಪೂರ್ಣ ಚಿತ್ರಣ ಯಾವಾಗಪ್ಪ ನಾವು ನಿಜಕ್ಕೂ ಇದು ಪರಪ್ಪನ ಅಗ್ರಹಾರ ಜೈಲು, ಆ ವ್ಯವಸ್ಥೆ ಇರಬೇಕಾಗಿರೋದು ಹಿಂಗೆ ಅಂತ ತೋರಿಸೋದು ಯಾವಾಗ ಜನಕ್ಕೆ? ಅದನ್ನೇ ಈಗ ನಾನು ಒಂದಷ್ಟು ಅಬ್ಸರ್ವ್ ಮಾಡ್ದಂಗೆ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಿದ್ದೀನಿ. ಇದು ಏನಂದರೆ ಅಧಿಕಾರಿಗಳು ಫಸ್ಟ್ ಸ್ಟೆಪ್ ಅವ್ರ ಕೈಲಿರುತ್ತೆ. ಒಂದು ಕಠಿಣವಾಗಿ ನೋಡ್ಕೊಳ್ಳುವಂಥದ್ದು, ಈ ರೀತಿ ಅವಕಾಶಗಳನ್ನು ಕೊಡುವಂಥದ್ದು ಯಾರ ಕೈಲಿರುತ್ತೆ? ಸರ್ಕಾರ ಬೇರೆ ಬಿಡಿ, ಸರ್ಕಾರ ಬೇರೆ ಬಿಟ್ಬಿಡಿ. ನೀನು ಅಲ್ಲಿರುತ್ತೆಯಪ್ಪ, ನೀನು ನಿಜವಾಗ್ಲೂ ಕೂಡ ದಕ್ಷ ಅಧಿಕಾರಿ ಆಗಿದೆ, ನೀನು ನಿನ್ನ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಿದ್ದೆ ಅಂದರೆ ಮೇಲ್ವರೆಗೆ ಹೋಗೋದೇ ಇಲ್ಲ. ಮೇಲ್ವರೆಗೆ ಬಿಡೋದೇ ಇಲ್ಲ, ಹೋಗಲ್ಲ. ಅವನು ಕಾಂಟ್ಯಾಕ್ಟ್ ಮಾಡಿದ್ರೆ ತಾನೇ ಸರ್ಕಾರದವರೆಗೂ ಹೋಗೋಕ್ಕಾಗೋದು. ಒಬ್ಬ ಅಕ್ಯೂಸ್ಡ್ ಜೈಲಲ್ಲಿ ಇದ್ಕೊಂಡು ಅಲ್ಲಿವರೆಗೂ ನೀನು ಬಿಡಲೇ ಇಲ್ಲ ಅಂದರೆ ಹೆಂಗೆ ಹೋಗ್ತಾನೆ? ಸೊ ಯು ಶುಡ್ ಬಿ ಇನ್ ಯುವರ್ ವರ್ಕ್ ಓನ್ಲಿ. ಸೊ ನಿನ್ನ ಕೆಲಸ ಮಾತ್ರ ಮಾಡಿದಾಗ ಒಬ್ಬ ಜೈಲಾಧಿಕಾರಿ ಆಗಿರ್ಬೋದು, ಒಬ್ಬ ಸೂಪರಿಡೆಂಟ್ ಆಗಿರ್ಬೋದು, ಅಲ್ಲಿರುವಂಥ ಒಬ್ಬ ಸಣ್ಣ ಸಿಬ್ಬಂದಿ ಆಗಿರ್ಬೋದು, ಒಂದಷ್ಟು ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನು ಒಂದಷ್ಟು ನೀನು ಅಷ್ಟೊಂದು ಇದೆಯಪ್ಪ, ಒಂದಷ್ಟು ಬಿಡ್ಬೋದು. ಅಂದರೆ ಈಗ ನ್ಯಾಯಾಲಯ ಏನು ಮಾಡ್ತು, ಚಾದರ ಹೊಚ್ಕೊಳ್ಳೋಕ್ಕೆ ದರ್ಶನ್ಗೆ ತೀರಾ ಕಷ್ಟ ಆಗ್ತಿದೆ ಅನ್ನೋಂಥ ಕಾರಣಕ್ಕೆ ಒಂದು ರಿಲೀಫ್ ಕೊಡ್ತು. ಏನು, ಪ್ರತಿ ತಿಂಗಳು ಕೂಡ ಚಾದರನ ಹೊಸದು ಕೊಡಿ ಅಂತ, ಅಂದ್ರೆ ಚೇಂಜ್ ಮಾಡಿ. ಈಗ ನಾನು ಸೊ ಹಂಗೆ ಆ ಥರ ಮನಸ್ಸಿರ್ಬೇಕು ಹೊರತು ದುಡ್ಡು ತೊಗೊಂಡು ಬೇರೆ ಬಿಡ್ತೀನಿ, ಫ್ರೀ ಬಿಡ್ತೀನಿ ಈಗ ಅಲ್ಲ. ನಾನು ಹೇಳ್ತಿರೋದು ಈ ವಿಚಾರ ಏನಕ್ಕಪ್ಪ ಅಷ್ಟೊಂದು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ,
ಈಗ ಇದೇ ಕಾರಣಕ್ಕೋಸ್ಕರ ಅಂದ್ರೆ ದರ್ಶನ್ ಅವ್ರಿಗೊಂದು ದಿಂಬು ಹಾಸಿಗೆ ಕೇಳಿದಿಕ್ಕೆ ಸರ್ಕಾರ ಆಗಿರ್ಲಿ ಅಥವಾ ಕಾನೂನು ಆಗಿರ್ಲಿ ಇಷ್ಟೊಂದು ಅಲ್ದಾಡಿಸ್ತಾ ಇದೆ, ಸತಾಯಿಸ್ತಾ ಇದೆ. ಈಗ ದರ್ಶನ್ ಕೇಳಿದಾರೆ ಅಂದ ತಕ್ಷಣ ಜೈಲಧಿಕಾರಿಗಳು ಏನ್ ಮಾಡಿದ್ದಾರೆ, ನಾವು ಮ್ಯಾನುವಲ್ ಫಾಲೋ ಮಾಡ್ತೀನಿ ಅಂತ ಹೇಳಿ. ಆಯ್ತು, ಇವ್ರಿಗೆ ಅನ್ವಯ ಆಗಲ್ಲ. ಹಾಗಾದ್ರೆ ಇಲ್ಲಿನ ಕೈದಿಗಳು ವಿಡಿಯೋ ರಿಲೀಸ್ ಅವರಿಗೆ ದರ್ಶನ್ ಅನ್ವಯ ಆಗಲ್ವಾ? ಈಗ ಈ ಪ್ರಶ್ನೆನ ಉದ್ಭವ ಮಾಡೋಕೆನೆ ಇಲ್ಲಿ ದರ್ಶನ್ ಕಡೆಯವರು ಇಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ಆರೋಪ ಬಂದಿದೆ. ಅಂದ್ರೆ ದರ್ಶನ್ ಕಡೆಯವ್ರು ಮಾಡಿದ್ದಾರೆ ಅನ್ನೋಂಥದ್ದು ಆರೋಪ. ಇಟ್ಸ್ ನಾಟ್ ಎ ಕನ್ಫರ್ಮ್. ಈಗ ಪೊಲೀಸರು ಕೂಡ ಕನ್ಫರ್ಮ್ ಅಂತ ಹೇಳಕ್ಕಾಗಲ್ಲ, ತನಿಖೆ ಮಾಡ್ತಾರೆ, ನೋಡೋಣ ತನಿಖೆ ಮೇಲೆ ಏನಾಗುತ್ತೆ. ಆಯ್ತು, ಮುಂದೆ ಏನಾಗ್ಬೋದು ನಿಮ್ ಪ್ರಕಾರ? ಮುಂದೆ ಈಗ ಒಂದು ವೇಳೆ ದರ್ಶನ್ ಕಡೆಯವರು ಯಾರಾದ್ರೂ ಈ ಒಂದು ವಿಡಿಯೋಗಳನ್ನ ರಿಲೀಸ್ ಮಾಡಿಸಿದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ. ಜೊತೆಗೆ ಒಳಗಡೆ ಇದ್ದವ್ರ ಮೇಲೂ ಕೂಡ ಎಲ್ಲ ಈಗ ಎಷ್ಟು ಮೊಬೈಲ್ಗಳಿದಾವಲ್ಲ ಅವೆಲ್ಲ ಕೂಡ ವಶ ಪಡೆಯುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಇನ್ಮೇಲೆ ಕಂಪ್ಲೀಟ್ ಆಗಿ ಜೈಲ್ ಕ್ಲೀನ್ ಆಗುತ್ತೆ ಅಂತ ಅನ್ಕೋತಿದ್ದೀನಿ, ಬಟ್ ಗೊತ್ತಿಲ್ಲ. ಅಧಿಕಾರಿಗಳು ಹೋದ್ ಬಾರಿ ಕೂಡ ಇದೆ ಹಿಂಗೆ ಅನ್ಕೊಂಡಿದ್ವಿ. ಈ ರೀತಿ ಬೇರೆಗಂತೂ ಈ ಬಾರಿ ಒಂದು ಸಮಿತಿ ರಚನೆ ಮಾಡಲಾಗಿದೆ, ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಬಾರಿ ಚರ್ಚೆ ಆಗಿದೆ. ಸೊ ಹಂಗಾಗಿ ಮತ್ತೆ IPS ಅಧಿಕಾರಿಯವರನ್ನ ಈಗ ಜೈಲು ಸೂಪರಿಂಟೆಂಡೆಂಟ್ ಆಗಿ ನೇಮಕ ಮಾಡ್ತಿದ್ದಾರೆ. ಸೊ ಒಂದಷ್ಟು ಬದಲಾವಣೆ ಆಗ್ಬೋದು ಅಂತ ಅನ್ಕೋತಿದೀವಿ, ನೋಡೋಣ, ಕಾದ್ ನೋಡೋಣ. ಎಲ್ಲ ನಾವು ಇದೇ ಉತ್ಸಾಹದಲ್ಲೇ ಹೇಳಿದ್ವಿ ಲಾಸ್ಟ್ ಟೈಮ್. ದರ್ಶನ್ ಅವರು ಒಂದು ರೀತಿ ಪಾರ್ಟಿ ಜಾಲಿ ಮೂಡಲ್ಲಿ ಇದ್ದಾಗ ಅವ್ರು ಹೇಳಿದ್ರು ಆ ರೀತಿ ವ್ಯವಸ್ಥೆಗಳು ಈ ರೀತಿ ಮರುಕಳಿಸಲ್ಲ, ನಾವು ಕಟ್ಟುನಿಟ್ಟು ಕ್ರಮ ತಗೊಳ್ತೀವಿ ಅಂದಾಗಲೂ ಕೂಡ ನಾವು ಬದಲಾಯಿತು ಪರಪ್ಪನಗರದಲ್ಲಿ ಇನ್ನು ಮುಂದೆ ಈ ರೀತಿ ಯಾವುದು ಅಕ್ರಮಗಳು ನಡೆಯಲ್ಲ ಎನ್ನುವಂಥದ್ದು. ಈ ವಿಡಿಯೋಗಳು ನೋಡ್ತಾ ಇದ್ರೆ ಹಾಗಾದ್ರೆ ಆವತ್ತಿನ ಕೊಟ್ಟ ಮಾತೇನು? ಈಗ ಅದಕ್ಕೇನೆ ಈಗ ಸರ್ಕಾರಕ್ಕೆ ಮಾಧ್ಯಮಗಳಂತೂ ಬುದ್ಧಿ ಹೇಳ್ತಿದ್ದೀವಿ. 3-4 ದಿನದಿಂದ ನಮ್ಮ ಚಾನಲಲ್ಲಿ ಎಷ್ಟು ಹೌದು ಖಂಡಿತ ರಿಪಬ್ಲಿಕ್ ಕನ್ನಡ ಇದನ್ನ 4-5 ದಿನಗಳಿಂದ ಖಂಡಿತ ನಿರಂತರ ಫಾಲೋ ಅಪ್ ಮಾಡ್ತಾ ಇದೆ. ಹಂಗಾಗಿ ಇನ್ಮೇಲೂ ಕೂಡ ನಾವು ಮಾಧ್ಯಮದವರು ಬಿಡಲ್ಲ, ಪ್ರತಿಯೊಂದು ಕಡೆ ಏನೆಲ್ಲ ಆಗ್ತಿದೆ, ಅಕ್ರಮ ಆಗಿರ್ಬೋದು ಸಕ್ರಮ ಏನಿದೆ ಅನ್ನೋದನ್ನ ಜನಕ್ಕೆ ಮುಂದಿಡ್ತೀವಿ. ಹೌದು. ಸೊ ಈ ಒಂದು ವಿಚಾರದ ಬಗ್ಗೆಯೂ ಕೂಡ ನಿರ್ಭೀತಿಯಿಂದ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದೆ. ಈಗ ಮುಂದಿನ ಹಂತದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಮತ್ತು ಸರ್ಕಾರನೂ ಕೂಡ ಹೆಂಗೆ ನಡೆಸ್ಕೊಳ್ಳುತ್ತೆ ಅಂತ, ತನ್ನ ಮರ್ಯಾದೆ ಯಾವ ರೀತಿ ಉಳಿಸ್ಕೊಳ್ಳುತ್ತೆ, ಪೊಲೀಸರು ತಮ್ಮ ಮರ್ಯಾದೆನೇ ಯಾವ ರೀತಿ ಉಳಿಸ್ಕೊಳ್ತಾರೆ ಅನ್ನೋದನ್ನು ಮುಂದೆ ನೋಡಬೇಕಿದೆ ಅಷ್ಟೇ. ಖಂಡಿತ ತುಂಬ ಚರ್ಚೆ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿನ ವ್ಯವಸ್ಥೆ ಏನು ಅಂತದ್ದನ್ನು ರಿಪಬ್ಲಿಕ್ ಕನ್ನಡ ಅಲ್ಲಿನ ಪರಿಸ್ಥಿತಿ ಹಿಂಗಿದೆ ಅನ್ನುವಂಥದ್ದನ್ನು ನಿರಂತರ 3-4 ದಿನಗಳಿಂದ ಜನರ ಮುಂದಿಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಸರ್ಕಾರದ ಗಮನವನ್ನು ಕೂಡ ಸೆಳೀತಾ ಇದೆ. ಇದ್ರಾಚೆಗೂ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ಅಧಿಕಾರಿಗಳ ತಲೆದಂಡ ಕೂಡ ಮಾಡಿದೆ. ಯಾರೇ ಆಗಿರಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲಿಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿರುವಂಥದ್ದು. ಆದರೆ ಅವರು ಅಲ್ಲಿನ ವ್ಯವಸ್ಥೆಗಳು ಆ ವಿಡಿಯೋಗಳು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಪಾರ್ಟಿ ಹಾಲೋ ರೆಸಾರ್ಟೋ ಟೂರಿಸ್ಟ್ ಪ್ಲೇಸೋ ಎನ್ನುವಂಥ ರೀತಿ ಮಾರ್ಪಾಡನ್ನಾಗಿ ಮಾಡ್ಕೊಂಡಿದ್ದಾರೆ. ಖಂಡಿತ ಫೈನಲ್ ಆಗಿ ಈ ರೀತಿ ಅಧಿಕಾರಿಗಳು ಈ ರೀತಿ ಆಗಬಾರ್ದು ಅನ್ನೋಂಥದ್ದಾದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ನೀವು ಕ್ರೈಮ್ ರಿಪೋರ್ಟರ್ ಆಗಿರೋದ್ರಿಂದ ಸಿಂಪಲ್ ಹೇಳೋದು, ಎಲ್ಲೇ ಆಗಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಅಥವಾ ಯಾವುದೇ ಒಂದು ರಂಗದಲ್ಲಿ ತಪ್ಪಾಗಬೇಕಂದ್ರೆ ಏನು, ನೀನು ಯಾವಾಗ ನಿನ್ನತನವನ್ನು ಬಿಟ್ಕೊಟ್ಟಾಗಲೇ ಅಲ್ಲಿ ಒಂದು ತಪ್ಪು ಅಂತ ನಡೆಯೋದು. ಸೊ ಅಧಿಕಾರಿಗಳು ಇಲ್ಲಿ ಕಂಪ್ಲೀಟಾಗಿ ತಮ್ಮ ಬಿಟ್ಟುಬಿಟ್ಟಿದ್ದಾರೆ, ಮತ್ತು ದುಡ್ಡಿನ ಆಸೆಗೆ ಇಲ್ಲಿ ತಮ್ಮನ್ನು ತಾವು ಮಾರ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಅಧಿಕಾರಿಗಳು ಅಲ್ಲಿ ಫಸ್ಟ್ ಸ್ಟೆಪ್ ಇರ್ತಾರೆ, ಏನೇ ಮಾಡಿದ್ರು ಅಧಿಕಾರಿಗಳು ಫಸ್ಟ್ ಸ್ಟೆಪ್ ಇರ್ತಾರೆ. ಅಲ್ಲಿ ಸ್ಟಾರ್ಟಿಂಗ್ ಬರುವಂಥ ಚೆಕ್ ಮಾಡುವಂಥ PC-ಯಿಂದ ಹಿಡಿದು DIG ADGP ರ್ಯಾಂಕಿಂಗ್ನಲ್ಲಿ ಕುಂತಿರುವಂಥ ಅಧಿಕಾರಿವರೆಗೂ ಕೂಡ ತಮ್ಮ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಮಾಡಿದ್ರೆ ಇದು ಯಾವುದು ಕೂಡ ಆಗಲ್ಲ. ಸೊ ಹೀಗಾಗಿ ಅಧಿಕಾರಿಗಳು ತಮ್ಮ ಕೆಲಸನ ಮಾಡಬೇಕಾಗಿದೆ. ಅವರು ಜನರ ಒಂದು ದುಡ್ಡಿಂದನೇ ಸಂಬಳ ಪಡಿತಿರ್ತಾರೆ, ಟ್ಯಾಕ್ಸ್. ಸೊ ಹಾಗಾಗಿ ಅಧಿಕಾರಿಗಳು ಜನರಿಗಾಗಿ ತಪ್ಪು ಮಾಡಿದವರು ಮತ್ತೆ ತಪ್ಪು ಮಾಡದೇ ಇರೋ ಥರ ನೋಡ್ಕೊಳ್ಳುವಂಥದ್ದು ಅಧಿಕಾರಿಗಳ ಒಂದು ಕೆಲಸ. ಸೊ ಇನ್ಮೇಲೆ ಅಧಿಕಾರಿಗಳು ತಮ್ಮ ಕೆಲಸನ ನೀಟ್ ಮಾಡಬೇಕಂತೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಜೊತೆಗೆ ಒಂದು ಒತ್ತಾಯ ಕೂಡ ಮಾಡ್ತೀನಿ. ಖಂಡಿತ ಒಳ್ಳೆಯದು. ವೀಕ್ಷಕರೇ, ಯಾವುದೇ ಅಧಿಕಾರಿಯಾಗಿರಲಿ ತಾನು ಮಾಡ್ತಕ್ಕಂಥ ಕೆಲಸಕ್ಕೆ ಏನು ಬದ್ಧನಾಗಿರಬೇಕು. ಸೊ ಯಾವುದೇ ಅಕ್ರಮಗಳು ಕಣ್ಣಿಗೆ ಎದುರಿಗೆ ಬಂದಾಗ ಅದನ್ನು ಶಿಕ್ಷಿಸುವಂಥ ಕೆಲಸ ಮಾಡಬೇಕು. ಆದರೆ ಅಪರಾಧಿಗಳ ಜೊತೆ ಸೇರಿಕೊಂಡು ಕೈ ಜೋಡಿಸ್ಕೊಂಡು ಜಾಲಿ ಮೂಡಲ್ಲಿ ಇರತಕ್ಕಂಥ ತಪ್ಪು ಅವ್ರದ್ದು. ಅಧಿಕಾರಿಗಳು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಸೆಕೆಂಡರಿ, ಆದರೆ ಅದಕ್ಕೆ ಕಾನೂನಿದೆ, ಈಗ ತನಿಖೆ ನಡೀತಾ ಇದೆ. ಒಂದು ವೇಳೆ ತಪ್ಪಾಗಿದ್ದರೆ, ಯಾಕಂದರೆ ತಪ್ಪಾಗಿರೋದಕ್ಕೆ ಈ ವಿಡಿಯೋಗಳೆಲ್ಲ ಈ ರೀತಿ ಹರಿದಾಡ್ತಿರೋದು. ಸೊ ಅವರು ಅಷ್ಟೊಂದು ಫ್ರೀಡಮ್ ಆಗಿರೋದು. ಮತ್ತೊಮ್ಮೆ ಈ ರೀತಿ ಮರುಕಳಿಸೋದು ಬೇಡ. ಯಾರೇ ತಪ್ಪು ಮಾಡಿದರೂ ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು. ಸೊ ನಮ್ಮ ಕಾನೂನಿನ ವ್ಯವಸ್ಥೆಗೆ ಯಾರೇ ಆಗಿರಲಿ ತಲೆಬಾಗಿ ಸೊ ಕಾನೂನಿಗೆ ಗೌರವ ಕೊಡಿ ಅನ್ನುವಂಥದ್ದು ನಮ್ಮದು ಕೂಡ ಕಳಕಳಿ. ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.